ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅವರ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲಿ ವಿಪರೀತ ಮಳೆಯಾಗುತ್ತೆ ಅನ್ನುವಂತಹ ಸುದ್ದಿ ಅಥವಾ ಗಮನಕ್ಕೆ ಹವಾಮಾನ ಇಲಾಖೆ ಗಮನಕ್ಕೆ ಬಂದಿದೆಯೋ ಆ ವಿಚಾರವನ್ನು ಮುಂದಿಟ್ಕೊಂಡು ಈಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಭಾಗದಲ್ಲಿ ನಿರಂತರ ಜಿಟಿ ಮಳೆ ಆಗ್ತಾ ಇದೆ. ಈ ಭಾಗದಲ್ಲೂ ಕೂಡ ಹಲವು ಕಡೆ ಗುಡ್ಡ ಕುಸಿತಗಳನ್ನು ಕಾಣ್ತಾ ಇದ್ದೀವಿ ನಾವು. ಮತ್ತೊಂದು ಕಡೆ ನದಿ ಹಳ್ಳ ತೊರೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಸಮುದ್ರದ ಬಳಿ ಬೆಳಗಿನ ಜಾವ ಅಂತೂ ಆ ಅಲೆಗಳ ಶಬ್ದ ತೀರಾ ಭೀಕರ ಅಥವಾ ಭಯಂಕರವಾಗಿರುತ್ತೆ. ಇದರ ನಡುವೆ ರೆಡ್ ಅಲರ್ಟ್ ಅಂದರೆ ಇನ್ನೂ ಕೂಡ ವಿಪರೀತ ಮಳೆ ಬಾಕಿ ಇದೆ ಅಂತ ಮುನ್ಸೂಚನೆ ಸಿಕ್ಕಿದೆ. ಹಾಗಾಗಿ ಸ್ಕೂಲು ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಇವತ್ತು ಕೂಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್, ಎಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಸುಮಾರು ಒಂದು 5 ತಾಲೂಕುಗಳನ್ನು ಗಮನದಲ್ಲಿ ತಗೊಂಡು ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ, ಕಡಬ ಈ ಭಾಗದಲ್ಲಿ ಸ್ಕೂಲು ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಕರಾವಳಿ ಬಿಟ್ಟು ಈ ಕಡೆ ಭಾಗಕ್ಕೆ ಹಾಸನದ ಕಡೆ ಬಂದರೆ ಹಾಸನದಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಆ ಭಾಗದ ಮಲೆನಾಡು ಭಾಗದಲ್ಲಿ ಯಾಲೂರು, ಬೇಲೂರು, ಸಕಲೇಶಪುರ ಈ ಭಾಗದಲ್ಲಿ ಅಲ್ಲಿನ DDPI ಇದು ಮಕ್ಕಳ ಒಂದು ಕ್ಷೇಮವನ್ನು ಗಮನದಲ್ಲಿಟ್ಕೊಂಡು ಅಲ್ಲೂ ಕೂಡ ಸ್ಕೂಲು ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಕಾಲೇಜುಗಳ ಬಗ್ಗೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಈ ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಮಿಡಲ್ ಕ್ಲಾಸ್ ಒಂದು ಹೈಸ್ಕೂಲ್ ಆಗಿರ್ಬೋದು, ಹಾಗೆ ಅಂಗನವಾಡಿ ಆಗಿರ್ಬೋದು, ಇಂತಹ ಸ್ಕೂಲ್ ಮಕ್ಕಳುಗಳಿಗೆ ಅಂದರೆ ಪುಟಾಣಿ ಮಕ್ಕಳುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಸ್ಕೂಲ್ ಅವರು ಕೂಡ ಅಪ್ಡೇಟ್ ಮಾಡ್ತಾರೆ. ಈಗೇನು ಫೋನ್ ಇರುತ್ತೆ, ಒಂದು ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತಾರೆ ಎಲ್ಲೆಲ್ಲಿ ರಜೆ ಅಂತ. ಮತ್ತು ಈ ಕಡೆಯೂ ಈ ಗುಡ್ಡ ಕುಸಿತ ಅನ್ನೋದಕ್ಕಿಂತ ಭೂಕುಸಿತಗಳು ಹೆಚ್ಚು ಆಗ್ತಾ ಇದೆ. ಹಾಸನದ ಮಲೆನಾಡು ಭಾಗ ಅಂತ ಕರೆಸ್ಕೊಳ್ಳೋ ಬೇಲೂರು, ಆಲೂರು, ಸಕಲೇಶಪುರ ಈ ಭಾಗದಲ್ಲಿ. ಇದೀಗ ರಜೆ ಕೊಟ್ಟು DDPI HK ಪಾಂಡು ಆದೇಶವನ್ನು ಹೊರಡಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ.